ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನು ಅಂತಂದರೆ, MSME ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟಿಗೆ ಅರ್ಜಿಯನ್ನು ಯಾವ ಥರ ಆನ್ಲೈನ್ ಮುಖಾಂತರ ಸಲ್ಲಿಸೋದು, ಸಲ್ಲಿಸಿದ ನಂತರ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಉಪಯೋಗ ಮಾಡೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ಇದರ ಉಪಯೋಗ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹೌದು ವೀಕ್ಷಕರೇ, ಈ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟಿನ ಉಪಯೋಗ ಏನು ಅಂತಂದರೆ, ನೀವು ಸ್ಮಾಲ್ ಬಿಸ್ನೆಸ್ ಯಾವುದಾದ್ರೂ ಇರ್ಬೋದು, ಟೈಲರಿಂಗ್ ಇರ್ಬೋದು, ಪಾನ್ ಶಾಪ್ ಇರ್ಬೋದು, ಅಥವಾ ನೀವು ರೋಡ್ ಬದಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅದಕ್ಕೂ ಕೂಡ ನೀವು ಈ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡಿ ನಿಮ್ಮ ಹತ್ರ ಇಟ್ಕೊಂಡಿದ್ದರೆ ಇದ್ರ ಮುಖಾಂತರ ನೀವು ಬ್ಯಾಂಕಿನಲ್ಲಿ ಕಡಿಮೆ ಬಡ್ಡಿಯ ದರದಲ್ಲಿ ನೀವು ಲೋನನ್ನು ತೊಗೋಬೋದು. ತೊಗೊಂಡ್ಬಿಟ್ಟು ನೀವು ನಿಮ್ಮ ಜೀವನಕ್ಕೆ ಅನುಕೂಲವಾಗುವಂಥ ಒಂದು ಬಿಸ್ನೆಸ್ಸನ್ನು ಮಾಡ್ಕೋಬೋದು. ಈ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಮುಖಾಂತರ ಇದರ ಉಪಯೋಗವನ್ನು ನೀವು ಬ್ಯಾಂಕಿನಲ್ಲಿ ಪಡೆದುಕೋಬೋದು. ಹಾಗಿದ್ದರೆ ನಾವು ಈ ಒಂದು ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಯಾವ ಥರ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಗಳು ಏನು ಅಂತಂದರೆ, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ, ನಂತರ ಪ್ಯಾನ್ ಕಾರ್ಡ್ ಬೇಕಾಗತ್ತೆ, ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಬೇಕಾಗತ್ತೆ, ನಂತರ ಬ್ಯಾಂಕ್ ಖಾತೆಯ ಇನ್ಫಾರ್ಮೇಷನ್ ಬೇಕಾಗತ್ತೆ. ನೀವು ಈ ಪೋರ್ಟಲ್ನಲ್ಲಿ ಮೊದಲ ಬಾರಿಗೆ ರಿಜಿಸ್ಟ್ರೇಷನ್ ಮಾಡ್ತಾಯಿದ್ರೆ ನಾನು ಹೇಳ್ತಾ ಇರುವಂಥ ಪ್ರೊಸೆಸನ್ನು ಫಾಲೋ ಮಾಡಿ. ಇಲ್ಲಿ ನೋಡಿ, ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನಂತರ ನೇಮ್ ಆಫ್ ಎಂಟರ್ಪ್ರೈನರ್ ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಒಂದು ಹೆಸರನ್ನು ನೀವು ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಇದರ ನಂತರ ಇಲ್ಲಿ ನೋಡಿ, ವ್ಯಾಲಿಡೇಟ್ ಜನ್ರೇಟ್ OTP ಅಂತ ಹೇಳಿ ಕ್ಲಿಕ್ ಮಾಡೋಕ್ಕೂ ಮೊದಲು ಇಲ್ಲಿ ಕನ್ಸೆಂಟ್ ಇದೆ, ಆ ಕನ್ಸೆಂಟನ್ನು ಚೆಕ್ ಮಾರ್ಕ್ ಹಾಕಿಬಿಟ್ಟು ಜನ್ರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲಿಗೆ OTP ಬರುತ್ತೆ. ಆ OTPಯನ್ನು ನೀವು ಇಲ್ಲಿ ಹಾಕಿಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಮೇಲೆ ಕ್ಲಿಕ್ ಮಾಡಿದಾಗ ಯುವರ್ ಆಧಾರ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ವೆರಿಫೈಡ್, ಯು ಕ್ಯಾನ್ ಕಂಟಿನ್ಯೂ ಉದ್ಯಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಹೇಳಿ ಬಂದಿದೆ ನೋಡಿ. ಇಲ್ಲಿ ಟೈಪ್ ಆಫ್ ಆರ್ಗನೈಜೇಷನ್, ಇಲ್ಲಿ ನೀವು ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಆ ಬಿಸ್ನೆಸ್ಸಿಗೆ ನೀವೇ ಓನರ್ ಇದ್ದರೆ ಪ್ರೊಪ್ರೈಟ್ರಿ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ. ಇದರ ನಂತರ ಕನ್ಸೆಂಟ್ನ ಕ್ಲಿಕ್ ಮಾಡಿ ಪ್ಯಾನ್ ಕಾರ್ಡ್ ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಪ್ಯಾನ್ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ಯುವರ್ ಪ್ಯಾನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ವೆರಿಫೈಡ್ ಅಂತೇಳಿ ಬಂದಿದೆ. ಇದಾದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಮೊದಲು ತುಂಬಿರುವಂಥ ಒಂದು ಇನ್ಫಾರ್ಮೇಷನ್ನು ಇಲ್ಲಿ ಡೈರೆಕ್ಟಾಗಿ ಫೆಕ್ಚರ್ ಆಗಿರುತ್ತೆ. ನಂತರ ಇಲ್ಲಿ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ನಂತರ ಇಲ್ಲಿ ಇಮೇಲ್ ಐಡಿಯನ್ನು ಹಾಕಬೇಕಾಗತ್ತೆ. ಇಲ್ಲಿ ನೋಡಿ, ಮೊಬೈಲ್ ನಂಬರು, ಇಮೇಲ್ ID ಹಾಕಿದ ನಂತರ ಇಲ್ಲಿ ನಿಮ್ಮ ಸೋಷಿಯಲ್ ಕ್ಯಾಟಗರಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ, ಜೆಂಡರ್ ಸೆಲೆಕ್ಟ್ ಮಾಡಿ. ನಂತರ ನೀವೇನಾದರೂ ಡಿಸೇಬಲ್ಡ್ ಇದ್ದೀರೋ ಅಂದರೆ ಏನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅದು ಹೆಸರನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ನಿಮ್ಮ ಬಿಸ್ನೆಸ್ ಹೆಸರನ್ನು ಮೆನ್ಷನ್ ಮಾಡಿ. ಇದರ ನಂತರ ನಿಮ್ಮ ಹೆಸರು, ಬಿಸ್ನೆಸ್ ನೇಮು ಎಂಟ್ರಿ ಮಾಡಿದ ನಂತರ ಆ್ಯಡ್ ಯೂನಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಆ್ಯಡ್ ಯೂನಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹೆಸರು ಶೋ ಆಗ್ತಾಯಿದೆ. ನೀವು ಹಾಕಿರುವಂಥ ಬಿಸ್ನೆಸ್ ನೇಮಿಂದು ನಿಮಗೆ ಮತ್ತೆ ಇನ್ನೂ ಬೇರೆ ಬಿಸ್ನೆಸ್ ಇದ್ದರೆ ಆ್ಯಡ್ ಮೋರ್ ಕೂಡ ಮಾಡ್ಕೋಬೋದು. ಇಲ್ಲಿ ಯೂನಿಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಡ್ರೆಸ್ಸನ್ನು ಎಂಟರ್ ಮಾಡಿ. ಇಲ್ಲಿ ಕಾಣ್ತಾ ಇರುವಂಥ ಈ ಎಲ್ಲ ಬಾಕ್ಸ್ಗಳಲ್ಲಿ ಅಡ್ರೆಸ್ ಎಂಟ್ರಿ ಮಾಡಿದ ನಂತರ ಆ್ಯಡ್ ಪ್ಲ್ಯಾಂಟ್ ಅಂತೇಳಿ ಕೊಡಿ. ಆ ಒಂದು ಅಡ್ರೆಸ್ಸು ಇಲ್ಲಿ ಪ್ಲ್ಯಾಂಟ್ ಆಗುತ್ತೆ. ನಂತರ ನಿಮ್ಮದು ಆಫೀಸ್ ಅಡ್ರೆಸ್ಸು ಒಂದೇ ಇತ್ತಂದರೆ ಅದು ಒಂದೇ ಸಾಕು. ನಂತರ ಇಲ್ಲಿ ಕೂಡ ನೀವು ಮೇಲೆ ಇರುವಂಥ ಅಡ್ರೆಸ್ಸನ್ನು ಇಲ್ಲಿ ಕೂಡ ಕೊಡಿ, ಅಫಿಷಿಯಲ್ ಅಡ್ರೆಸ್ ಆಫ್ ಎಂಟರ್ಪ್ರೈನೆಂಟ್ ಅಂತೇಳಿ. ನಂತರ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟು, ಲಾಂಗಿಟ್ಯೂಡು ಲ್ಯಾಟಿಟ್ಯೂಡನ್ನ ಕಂಪಲ್ಸರಿಯಾಗಿ ನೀವು ಸೆಲೆಕ್ಟ್ ಮಾಡಿದರೆ ಮಾತ್ರ ಪಾಯಿಂಟ್ ಮಾಡಬೇಕಾಗತ್ತೆ ಲೊಕೇಶನನ್ನು. ಅದು ಮಾಡಿದರೆ ಮಾತ್ರ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಜನ್ರೇಟ್ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಬರಲೇಬೇಕು. ಇದ್ರ ಮೇಲೆ ಓಕೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ, ಡೇಟ್ ಆಫ್ ಇನ್ಕಾರ್ಪೊರೇಷನ್ ಅಂತ ಇದೆ. ಸೊ ಇದನ್ನು ನೀವು ಯಾವಾಗಿಂದ ಶುರು ಮಾಡಿದ್ದೀರಾ ಆ ಡೇಟನ್ನು ಹಾಕಿ. ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ನೀವು ಇಲ್ಲಿ ಈ ಕಾಣ್ತಾ ಇರೋ ಬಾಕ್ಸಲ್ಲಿ ತುಂಬಬೇಕಾಗುತ್ತೆ. ನೋಡಿ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತುಂಬಿದ ನಂತರ ಮೇಜರ್ ಆ್ಯಕ್ಟಿವಿಟಿ ಆಫ್ ಯೂನಿಟ್, ಇಲ್ಲಿ ನೀವು ಸರ್ವಿಸ್ ಕೊಡ್ತಾ ಇದ್ದೀರೋ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಸರ್ವಿಸ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನ್ ಟ್ರೇಡಿಂಗ್ ಅಂತೇಳಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನಂತರ ಇಲ್ಲಿ ನಿಮ್ಮ ಬಿಸ್ನೆಸ್ಸಿಗೆ ಪರ್ಟಿಕ್ಯುಲರ್ಲಿ ಇಲ್ಲಿ ಕೋಡ್ ಕೊಟ್ಟಿರ್ತಾರೆ, NIC ಕೋಡ್ ಅಂತ ಹೇಳಿ.
ಆ ಒಂದು NIC ಕೋಡನ್ನು ನೀವು ಯಾವ ಥರ ಹುಡ್ಕೋದು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇಲ್ಲಿ ನಿಮ್ಮ ಬಿಸ್ನೆಸ್ಸು ಏನಿದೆಯೋ ಅದ್ರ ಮುಂದುಗಡೆ ಇಲ್ಲಿ NIC ಕೋಡ್ ಇರುತ್ತೆ. ಆ ಕೋಡನ್ನು ಹಾಕಿದರೆ ಮಾತ್ರ ಅಲ್ಲಿ ಡೈರೆಕ್ಟಾಗಿ ನಿಮ್ಮ ಹೆಸರು ತಗೊಳುತ್ತೆ. ಇಲ್ದಿದ್ರೆ ನೀವು ಹೆಸರಿಂದ ಕೂಡ ಸರ್ಚ್ ಮಾಡ್ಬೋದು ನಿಮ್ಮ ಬಿಸ್ನೆಸ್ ಯಾವುದಿದೆ ಅಂತೇಳಿ. ಇಲ್ಲಿ ನೋಡಿ, ನಾನು ಇವಾಗ ರಿಟೇಲರ್ ಸೇಲ್ಸ್ ಆಫ್ ಬುಕ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಂತರ ಇಲ್ಲಿ 4 ಇಲ್ಲಿ ಕೆಳಗಡೆ ಕಾಣ್ತಾ ಇರೋವಂಥ 3 ಬಾಕ್ಸ್ಗಳು ಏನಿದಾವಲ್ವ, ಅದು ತನ್ನಿಂದ ತಾನೇ ಸೆಲೆಕ್ಟ್ ಆಗುತ್ತೆ. ಲಾಸ್ಟ್ ಮಾತ್ರ ನೀವು ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ರಿಟೇಲ್ ಸೇಲ್ ಆಫ್ ಸ್ಟೇಷ್ನರಿ ಆಫೀಸ್ ಸಪ್ಲೈ ಅಂತೇಳಿ ಇದೆ ನೋಡಿ. ಆ್ಯಡ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ ಎಂಪ್ಲಾಯೀಸ್ ಏನಾದರೂ ನೀವು ಇಟ್ಕೊಂಡಿದ್ರೆ ಎಂಪ್ಲಾಯೀಸು ಮೇಲ್ ಎಷ್ಟಿದ್ದಾರೆ, ಫಿಮೇಲ್ ಎಷ್ಟಿದ್ದಾರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಬಿಸ್ನೆಸ್ಸಲ್ಲಿ ಇನ್ಕಮ್ ಎಷ್ಟಾಗುತ್ತೆ ಒಂದು ವರ್ಷದ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೇಳ್ತಾ ಇದ್ದಾರೆ. ಇಲ್ಲಿ ಕಾಣ್ತಾ ಇರೋವಂಥ ಬಾಕ್ಸ್ಗಳಲ್ಲಿ. ಸೊ 1 ಲಕ್ಷ ಮಿನಿಮಮ್ ನೀವು ಹಾಕಲೇಬೇಕು. ಸೊ ಇಲ್ಲಿ ಕಾಣ್ತಾ ಇರುವಂಥ ಎಲ್ಲ ಆಪ್ಷನ್ಗಳನ್ನು ನೋ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಆ್ಯಂಡ್ ಗೆಟ್ ಫೈನಲ್ OTP ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಸಬ್ಮಿಟ್ ಮಾಡಿರುವಂಥ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿದೆಯಾ ಅಂತೇಳಿ ಕೇಳ್ತಾ ಇದೆ. ಸೊ ಇದನ್ನು ಓಕೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರಿಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ನೀವು ಇಲ್ಲಿ ಫೈನಲ್ ಸಬ್ಮಿಟಿಗೆ ಹಾಕಬೇಕಾಗತ್ತೆ ನೋಡಿ. ಹಾಕಿದ ನಂತರ ಕ್ಯಾಪ್ಚಾ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನಿಮಗೆ ಕೇಳ್ತಾ ಇದೆ, ನೀವೇನಾದರೂ ಚೇಂಜಸ್ ಮಾಡೋದಿದ್ದರೆ ಇವಾಗಲೇ ಮಾಡಿ, ಆಮೇಲೆ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಡಿಸ್ಪ್ಲೇ ಆಗ್ತಾಯಿದೆ. ಈ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ಇದರಿಂದ ನಿಮ್ಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಇವಾಗ ಫೈನಲಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನೀವು ನಿಮ್ಮ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಬ್ಯಾಕ್ ಹೋಗಿಬಿಟ್ಟು ಮತ್ತೆ ಇಲ್ಲಿ ಈ ಒಂದು ಪ್ರೊಸೀಜರ್ ಮುಖಾಂತರ ಡೌನ್ಲೋಡ್ ಮಾಡಬೇಕಾಗತ್ತೆ. ಉದ್ಯಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಇಲ್ಲಿ OTPಯನ್ನು ಪಡೆದುಕೊಂಡ್ಬಿಟ್ಟು ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮಾಡಿರುವಂಥ ಎಲ್ಲ ಡೀಟೇಲ್ಗಳು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಪ್ರಿಂಟ್ ಸರ್ಟಿಫಿಕೇಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಬೋದು. ಎಡಿಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವೇನಾದರೂ ಸಣ್ಣ ಪುಟ್ಟ ಎಡಿಟನ್ನು ಮಾಡ್ಕೋಬೋದು. ಇವಾಗ ನೋಡಿ, ಇಲ್ಲಿ ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕೊಟ್ಟ ನಂತರ ನಿಮ್ಮ MSME ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಈ ಥರ ಬರುತ್ತೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸೇವ್ ಆಸ್ PDF ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ನೀವು ನಿಮ್ಮ ಸಿಸ್ಟಮ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ಸೇವ್ ಮಾಡ್ಕೋಬೋದು ನೋಡಿ. ವೀಕ್ಷಕರೇ, ಇಲ್ಲಿ ಕಾಣ್ತಾ ಇರುವಂಥ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಕಲರ್ನಲ್ಲಿ ಕೂಡ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಪರ್ಟಿಕ್ಯುಲರ್ಲಿ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅದನ್ನು ನೋಡಿಬಿಟ್ಟು ಕಲರ್ ಪ್ರಿಂಟನ್ನು ಕೂಡ ನೀವು ಮಾಡ್ಕೋಬೋದು. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ.